because I have an appointment All right, with the all doctor on all right. 27th. Anyway, ಅಟ್ಲೀಸ್ಟ್ ಏನಾಗುತ್ತೆ ಗೊತ್ತಾ ದೇವಾನಂದ್, ಇವೆಲ್ಲ ನಮ್ಗೆ ಇಂಟ್ರಾಸ್ಪೆಕ್ಷನ್ ಅವಕಾಶ ಆಗುತ್ತೆ. ನಮ್ಗೆ ಇನ್ ದಿ ಸೆನ್ಸ್, ಐ ಮೀನ್ ದಿ ಫ್ರೆಟರ್ನಿಟಿ ಆಸ್ ಎ ಹೋಲ್. ವೇರ್ ಆರ್ ವಿ ಹೆಡ್ಡಿಂಗ್ ಟು? Such things do not come to the light in the society. By nature, such professions one has to do it. ನೋಡಿ, ಇವಾಗ ಯೋಗದಲ್ಲಿ ನೀವು ಫಾರ್ ಯುವರ್ ಅಡ್ವಾಂಟೇಜಸ್ ಯು ನೀಡ್ ಟು ವೇರ್ ಸಮ್ ಟೈಟ್ ಫಿಟ್ಸ್. ಔಟ್ಫಿಟ್ ಇರುತ್ತಲ್ಲ, ಅದನ್ನ ಸ್ವಲ್ಪ ಏನು ಹಾಕ್ಕೊಳ್ಬೇಕು. ಆಗ ಇನ್ಸ್ಟ್ರಕ್ಟರ್ ಜವಾಬ್ದಾರಿ ಎಷ್ಟಿರುತ್ತೆ? ಜಿಮ್ಗೆ ಹೋಗುವಾಗ್ಲೇನೆ ನಿಮ್ಗೆ ಗೊತ್ತಿರುತ್ತೆ. ಜಿಮ್ಗೆ ಹೋಗುವಾಗ ನೀವು ಯು ಯೂಸ್ ದಟ್ ಸಚ್ ಆಫ್ ದಿ ಕ್ಲೋತ್ಸ್. ದೇರ್ ಇಸ್ ನೋ ಹಾರ್ಡ್ different attire. ಅಲ್ಲ, ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ದಟ್ ಇಟ್ ಶುಡ್ ಬಿ ಸ್ಕಿನ್ ಟೈಟ್, ಬಟ್ ಪೀಪಲ್ ಡೂ. ನನಗೆ ಬಹಳ ಚಿಕ್ಕವನಿರುವಾಗ ಒಂದ್ಸತಿ ನಮ್ಮ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಏನೋ ಸ್ಪೋರ್ಟ್ಸ್ ಕಾಂಪಿಟೇಷನ್ ಎಲ್ಲ ಇತ್ತು. ಆಗ ಈ ಮಕ್ಕಳುಗಳೆಲ್ಲ ಒಂಥರ ಬಣ್ಣದ ಬನಿಯನ್ನು ಎಲ್ಲ ಹಾಕೊಂಡು ಆಟ ಆಡ್ತಾರೆ ನೋಡಿ. ಆಗೆಲ್ಲ ಇನ್ನು ಈ ಜರ್ಸಿ ಗಿರ್ಸಿ ಎಲ್ಲ ಕಾನ್ಸೆಪ್ಟ್ ಇಲ್ಲ. ವೆನ್ ಐ ವಾಸ್ ಇನ್ ಮಿಡ್ಲ್ ಸ್ಕೂಲ್, ಸೊ ಒಂದು ಬಣ್ಣದ ಬನಿಯನ್ನು ಹಾಕೊಳ್ಳೋರು ಟು ಐಡೆಂಟಿಫೈ ಅಂತ. ಒಂದು ಸ್ಕೂಲ್ ಅವ್ರು ಎಲ್ಲರನ್ನ ಮೇಡಮ್ ಏನು ಹೇಳಿದ್ರು, 5 ರೂಪಾಯಿಗೆ ಸಿಕ್ತಿತ್ತು ಅದು. 3 ರೂಪಾಯಿಂದ 5 ರೂಪಾಯಿಗೆ ಸಿಕ್ತಿತ್ತು. ನಮ್ಮ ಸ್ಕೂಲ್ ಹುಡುಗರೆಲ್ಲ ಇಂಥ ಕಲರ್ದೊಂದು ಬನಿಯನ್ನು ಹಾಕೊಳ್ಳಿ ಅಂತ ಕೇಳಿದ್ರು, ಟು ಐಡೆಂಟಿಫೈ ದಟ್ ವಿ ಬಿಲಾಂಗ್ ಟು ದಟ್ ಸ್ಕೂಲ್ ಅಂತ. ನೋ ಅದರ್ ಥಿಂಗ್. ಏನು ಕ್ಯಾನ್ವಾಸ್ ಶೂಸು, ಅಡಿಡಾಸ್ ಶೂಸು ಏನಿಲ್ಲ, ಬರೇ ಕಾಲಲ್ಲೇ ಆಡ್ತಿದ್ದು. ಈಗಿನ ಥರ ಎಲ್ಲ ಔಟ್ಫಿಟ್ಟೇ ಜಾಸ್ತಿ ಏನಿರಲಿಲ್ಲ. ಸೊ ಬರೇ ಕಾಲಲ್ಲೇ ಆಡಬೇಕಾಗಿತ್ತು. ಬಟ್ ಟು ಐಡೆಂಟಿಫೈ ದಟ್ ವಿ ಬಿಲಾಂಗ್ ಟು ಒನ್ ಸ್ಕೂಲ್, ಒನ್ ಪರ್ಟಿಕ್ಯುಲರ್ ಸ್ಕೂಲ್, ನಮ್ಮ ಎಲ್ಲ ಕಾಂಪಿಟೇಷನ್ಗೆ ಹೋಗೋ ಹುಡುಗರುಗಳಿಗೆಲ್ಲೂ ಮೇಡಮ್ಮು ಇಂಥ ಬಣ್ಣದ ಬನೀನ್ ಹಾಕೊಳ್ಳಿ ಅಂತ ಹೇಳಿದ್ರು. ಆ್ಯಂಡ್ ಇಟ್ ವಾಸ್ ಎ ಸ್ಯಾಂಡೋ ಬನಿಯನ್, ಆ್ಯಂಡ್ ದಟ್ ವಾಸ್ ಬೀಂಗ್ ಸೋಲ್ಡ್ ಇನ್ ಸಮ್ ನಿಯರ್ ಬೈ ಶಾಪ್. ಸ್ಪೋರ್ಟ್ಸ್ ಶಾಪ್ ಅಂತ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಆಗ, ಆರ್ಡಿನರಿ ಶಾಪೇ. ಅಲ್ಲೆಲ್ಲ ಹೋಗಿ ಒಂದು ಬನೀನ್ ಕೆಂಪು ಕಲರ್ದು, ಹಳದಿ ಕಲರ್ದು ತಗೊಳ್ಳಿ ಅಂತ ಹೇಳಿದರು. ಸೊ ಐ ವೆಂಟ್ ಬ್ಯಾಕ್ ಟು ಮೈ ಹೋಮ್ ಆ್ಯಂಡ್ ಮೇಡ್ ಎ ರಿಕ್ವೆಸ್ಟ್. ಈ ಥರ ನಾನು ಸ್ಪೋರ್ಟ್ಸಿಗೆ ಸೆಲೆಕ್ಟ್ ಆಗಿದ್ದೀನಿ, ಕಬಡ್ಡಿನೋ ಖೋಖೋನೋ ಏನಕ್ಕೋ. ನಮ್ಮ ಮೇಡಮ್ ಇಂಥ ಬಣ್ಣದ ಬನಿಯನ್ನು ಹಾಕೊಳ್ಳೋಕೆ ಹೇಳಿದ್ದಾರೆ ಎಲ್ಲ ಹುಡುಗರಿಗೂ. ನನ್ನ ಹತ್ರದ್ದು ಬಿಳಿ ಬಣ್ಣಿಂದು ಅರ್ಧ ತೋಳಿಂದ ಅಲ್ಲ, ನನ್ನ ಹತ್ರದ್ದು ಪೂರ್ತಿ ತೋಳಿಂದ ಬನಿಯನ್ನು, ನಂಗೊಂದು ಬನಿಯನ್ ಕೊಡಿಸಿ ಅಂತ. ವಾಟ್ ಇಸ್ ದಿ ಕಾಸ್ಟ್ ಆಫ್ ದಟ್ ಬನಿಯನ್ ಅಂತ ಕೇಳಿದ್ರು. ಐ ಸೆಡ್ 3 ರೂಪೀಸ್, 5 ರೂಪೀಸ್, ವಾಟ್ ಎವರ್ ಇಟ್ ಈಸ್. ದಿ ಆನ್ಸರ್ ವಾಸ್, ಅದು ಹಾಕ್ಕೊಂಡ್ರೆ ಗೆದ್ಬಿಡ್ತೀರಾ? ಯು ಸಿ, ಅದು ಹಾಕೊಂಡ್ರೆ ಗೆದ್ಬಿಡ್ತೀರಾ? ಸೊ ಉತ್ಸಾಹಕ್ಕೆ ಮೊದಲೇ ತಣ್ಣೀರಾಯಿತು. ಸೊ ಐ ನ್ಯೂ ದಿ ಆನ್ಸರ್. ಆಮೇಲೆ ಆದ್ರೂ ಸಾಯಂಕಾಲದ ತನಕ ಅದನ್ನ ಇಟ್ಕೊಂಡು ಕೇಳಿದೆ. ಕೊನೆಯಲ್ಲಿ ಒಂದು ಆನ್ಸರ್ ಬಂತು, ಬಿಳಿ ಬನ್ನಿನಲ್ಲಿ ಹೋಗ್ತೀನಿ, ಆಡ್ತೀನಿ ಅಂತೇಳು ನಿಮ್ಮ ಮೇಡಮ್ಗೆ. ಸೇರಿಸ್ಕೊಂಡ್ರೆ ಸೇರಿಸ್ಕೊಳ್ಳಿ, ಇಲ್ದಿದ್ರೆ ಬೇಡ. What impact it has created in the childhood, you see. So they taught me a lesson. It is not the outfit or the attire, all these things which will matter. It is the inner talent. That Austrian Fitzgerald has written a book on that, why bad things happen to good people. He concludes that book with an drawn closer to God. That's what our the other teachings also said. See, those are all for the people who believe, no? For atheists, it looks like a fool, no? Very true. Right. Second is inner talent, outfit, all these things are not going to be ಅಷ್ಟು ಚಿಕ್ಕ ವಯಸ್ಸಲ್ಲಿರೋ. ನನ್ಗೆ ಅವತ್ತು ಭಾಳ ಬೇಜಾರಾಗಿತ್ತು. ಐ ಸ್ಟಿಲ್ ರಿಮೆಂಬರ್ ದಟ್ ಡೇ. ನಾನು ಗಾಳಿ ಹೋದ ಬಲೂನ್ ಆದಂಗೆ ಆಗ್ಬಿಟ್ಟಿದ್ದೆ. ಬಿಕಾಸ್ ಐ played well and then I was selected. Selectionಗೆ ಕಷ್ಟ ಇತ್ತು. Played well and got selected. For a bunion I was not part of the team ಅಂತ ನನಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು ಅವತ್ತು. But ultimately I realized after I got matured that it is not the outfit that is going to matter. It is the inner talent that would matter. But world ಏನಾಗಿದೆ ಇವತ್ತು? ನಾನು I have seen G.R. Vishwanath playing with a cap for the ನಮ್ಮ Holdings without a helmet. Michael Holdings. So you are sure that what ball you are playing,
You are not worried about your head or any other part for that matter. You are confident on your bat rather than any other outfit. The ball is going to come like this, I am going to play like this. Perchance, the ball doesn't fall onto my bat. Perchance. Some minimum requirement to save my life is what was required. ಇವತ್ತು ನೋಡಿ ನೀವು ಯಾವ ಪಾರ್ಟು ಕವರ್ ಆಗದೆ ಇರೋದೇ ಇಲ್ಲ ದೇಹದಲ್ಲಿ, ಎಲ್ಲ ಪಾರ್ಟು ಕವರ್ ಆಗಿರುತ್ತೆ. ಇದಾದ್ಮೇಲಿಂದ ಅಲ್ಲೆಲ್ಲೋ ಪಾಕಿಸ್ತಾನ್ಗೆ ಹೋಗಿದ್ವಿ ನಾವು. ಅಲ್ಲಿ ವಿ ಎನಿಸೇಡ್ ಎ ವೆರಿ ಬ್ಯೂಟಿಫುಲ್ ಐಡಿಯಾ for two spinners. One was that Mushtaq Ahmad and another one was that Saklain Mushtaq. These two Mushtaqs really created a problems for that in the tour. Tendulkar was the manager, captain. 5 test, 5 one-day series, wash out. And our great Ravi Shastri was the coach. He said, spinners, you don't bat, deliberate padding. Don't get into the bat, you pad it. Before the ball spins, you stop it. Arey sir, pad is meant for if the ball were to not come to the bat, that is there to save your leg, not to avoid a ball. Temperament should have been, howsoever he bowls, you hit it to the sixer with the bat anta irbekagittu. The temperament failed. And as a result, what happened? Whether it fell on bat or the head or the helmet, always there was a ready that he will give LBW. Even if it falls on the head, except the bat, whichever the part, there will be an appeal, you will have to give the vote. This was the understanding they had. So they played on our mentality rather than the cricket game. So where is the gentleman game? Point number 1. Point number 2, that is the area we marked what is called neutral umpires. Right? So the court also, prosecution case, if it is a bouncer, defense should be in a position to hit it to a sixer. Unfortunately, what is happening? Deliberate padding. Means what? Turning the witnesses to the hostile. See to it that they don't come to the court. Or you drag on the case till the witness dies. I am not saying any of these things. These are all the judgments of the, excerpts of the judgments of Supreme Court in Ramchandar and Soren Singh. One by Chinnappa Reddy and other by Justice Rumappa. Well, my lord, I leave the court hall with an assurance that still I have an ambience to convince the mind. Who of the said court. no? You should have that. You should have that. I'm very confident that I will create an ambience for the court to see No, that I am not. he is declared as innocent as a lamb he is. No, I am not. See that again, that portion ideyalla adu tappagutte. That is the old principle. Innocence comes to an end moment a court records an order of conviction. Innocence stops. Conversely, if there is an acquittal, there is a double innocence. I have written triple innocence when the first appellate court also gives you a acquittal. So therefore, innocent is found to be innocent or bound to be innocent is a fundamental thing that has been carved out under Article 22. Fine. But the Supreme Court ruling says it's a constitution judgment. Nobody tells that. Constitution bench judgment. Moment there is an order of conviction by a duly constituted court, innocence stops. Unfortunately, even today, the first ground in the appeal is appellant is innocent. What are we trying to do? Innocence stops. And if we still have the ground, first ground in the appeal, that I am innocent. That's all I said, nothing more. It's a learning process for all of us. Very true. Very true. Yes. Chandrasekhar, Chandrahas. Chandrahas Rai B. Chandrahas. Non-present. Yavat one first time banta. Padi kade.
Matter was listed before this court on 8th of March 2022, on which day sentence got suspended. And later on, matter has been listed before this court for the first time for the admission. Posta, none present on behalf of the revision petitioner. In the interest of justice, release this matter on 27th. Bill number 34, Samir Hassan. My lord, I appear on behalf of petitioner, my lord. Yes, Mr. Samir. Property release application, my lord. Huh? Release application filed by me Hmm. was dismissed. What are the properties that has been Property seized? that the gold blocks, my lord. Did you say what are the weight and other things? Yes, Fine. yeah, we have said. No, you only said ಪರಿಶೀಲಿಸಿ ಲೆಕ್ಕ ಹಾಕಿದಾಗ 34-31.757 ಗ್ರಾಮಿಂದು ಚಿನ್ನಾಭರಣ, ಗ್ರಾಮ್ 20 kg ಬೆಳ್ಳಿ. ಏನಾಗಿರುತ್ತೆ ಡೀಟೇಲ್ಸು? ಅದ್ರಲ್ಲಿ ಎಷ್ಟು ಸಿಕ್ತು ಈಗ? ಅಲ್ಲ, ಅಷ್ಟು ಇದು ಮಾಡಿದ್ದಾರೆ. ಅಷ್ಟು ಸಿಕ್ತಾ? ಸಿಕ್ಕಿದಂದ್ರೆ ಏನಾಗಿದೆ, ಸೊ ದೇರ್ ವಾಸ್ ಎ ಥೆಫ್ಟ್ ಇನ್ ಮ್ಯಾಂಗ್ಳೂರ್. ಓಕೆ ಸರ್, ಅಷ್ಟು ಸಿಕ್ತಾ ಅಂತ ಕೇಳ್ತಾ ಇದ್ದೀನಿ. ಅಷ್ಟು ಸಿಕ್ಕಿದಲ್ಲ. ಪೊಲೀಸ್ ಹ್ಯಾವ್ ಡೈರೆಕ್ಟೆಡ್ ಮೀ ಟು ಪರ್ಚೇಸ್ blocks of gold, then give it back to me. ಹಾ, Police, what they have done is on 18/9/2017, they have come to my jewelry shop with the accused. ಆಲ್ ರೈಟ್, ಮುಂದೆ ಏನ್ ಹೇಳಿದ್ರು? ಮುಂದೆ ಏನಾಯ್ತು, ಅಲ್ಲಿ they have threatened me that I will be arrested in terrorism related cases because 3 of the accused were Afghan nationals. No? 3 of the accused were Afghan nationals. ಆಲ್ ರೈಟ್. ಆದ್ರಿಂದ ಥ್ರೆಟನ್ ಮಾಡಿ ನನಗೆ ಭಯ ಆಗ್ಬಿಟ್ಟು, ಸೊ ಐ ಪರ್ಚೇಸ್ ಗೋಲ್ಡ್, ರಿಗಾಲಿಯಾ ಗೋಲ್ಡ್ ಹೋಲ್ಸೇಲ್ ಸಿಗುತ್ತೆ, ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಐ ಹ್ಯಾವ್ ಮೆಲ್ಟೆಡ್ ಇಟ್ ಅಂಡ್ ದೆನ್ ಐ ಹ್ಯಾವ್ ಹ್ಯಾಂಡೆಡ್ ಇಟ್ ಓವರ್ ಟು ದ ಪೊಲೀಸ್ ಆನ್ 18/9 itself. No, those things are not part of revision. ಅಲ್ಲ No,